ಪೂರ್ಣಿಮೆಯನ್ನು ಆಚರಿಸ್ತಾರೆ. ಯಾವಾಗಾಗಿದ್ದು? ಮೊನ್ನೆ ಭಾನುವಾರ. ಆದ್ರೆ ನಾವು ಇವತ್ತು ಇಲ್ಲಿ ಆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಈಗ ಗುರು ಅಂದ್ರೆ ಬರೀ ವಿದ್ಯೆಯನ್ನು ಹೇಳಿಕೊಟ್ರೆ ಮಾತ್ರ ಗುರು ಅಲ್ಲ ಅಲ್ವಾ? ಯಾವುದೇ ಒಂದು ವಿಷಯವನ್ನು ನಾವು ಯಾರಿಂದನೂ ಕಲಿತರೂ ಸಹ ಅವರು ನಮಗೆ ಗುರುಗಳೇ. ಅಜ್ಞಾನದ ನನ್ನ ಪ್ರಕಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಹುಡುಕಿ. ಈಗ ನಾನು ಸಣ್ಣದಿರುವಾಗ ನಾವು ಸಹ ಗುರು ಪೂರ್ಣಿಮೆ ದಿನದಂದು ಗುರುಗಳಿಗೆ ಗುರುವಂದನೆ ಮಾಡ್ತಿದ್ದೆ. ಹೇಗೆ ಅಂದರೆ ನಮ್ಮ ಪರಿಸ್ಥಿತಿ ಆಗ ಬಹಳ ಕಷ್ಟ. ನಿಮಗೆಲ್ಲ ಈಗ ಅಪ್ಪ ಅಮ್ಮಂದಿರು ನೀವು ಕೇಳಿದ್ರೆ ಈ ಕ್ಷಣವೇ ತಂದುಕೊಡುವಷ್ಟು ಯೋಗ್ಯತೆ ಅವರಿಗುಂಟು. ದೇವರ ಅದೇ ರೀತಿ ಆ ನಟರಾಜ ಅವರಿಗೆ ಕರುಣಿಸಲಿ ಅಂತ ಹೇಳ್ತೇನೆ ನಾನು. ಆದರೆ ನಾನೇನು ಕೊಡ್ತಿದ್ದೆ ಅನ್ನೋದ್ರ ಬಗ್ಗೆ ನಿಮ್ಮೊಂಚೂರು ಸೂಕ್ಷ್ಮವಾಗಿ ಹೇಳ್ತೇನೆ. ಆಮೇಲೆ ನಮ್ಮ ಹತ್ರ ದುಡ್ಡಿರಲಿಲ್ಲ, ನಮ್ಮ ಅಪ್ಪ ಅಮ್ಮನ ತುಂಬ ಕಷ್ಟ. ಆಗ ಮಾಸ್ಟಿಗೆ ಒಂದು ಶಾಲು, ಆಗ ಅದಕ್ಕೆ ಒಂದು 5 ರೂಪಾಯಿ ಇರ್ತಿತ್ತು ಏನು, ಆಯ್ತಾ? 2 ಎಲೆ, 1 ಅಡಿಕೆ, ಮತ್ತೆ 5 ರೂಪಾಯಿ. ಆ 5 ರೂಪಾಯಿ ಒಟ್ಟು ಮಾಡಬೇಕಿದ್ರೆ ನಾನು ಏನು ಮಾಡ್ತಿದ್ದೆ ಅಂದರೆ, ನಮ್ಮ ಮನೆಗೆ ಆಗಲ್ಲ ಮೊದಲಿನ ಸಿಸ್ಟಮ್ ಏನಂದರೆ, ಯಾರು ನೆಂಟರು ಬಂದವರು ಮಕ್ಕಳನ್ನು ತಂದು ಕೂಡ 1 ರೂಪಾಯಿ, 4 ಆಣೆ, 8 ಆಣೆ ಕೊಡೋದು. ಆ ದುಡ್ಡನ್ನೆಲ್ಲ ನಾವು ಈಗ ನೀವೆಲ್ಲ ಪಿಕ್ಕಿ ಬಾಕ್ಸ್ ಎಂತರು ಎಲ್ಲ ಹೇಳ್ತೀವಿ, ನಾವು ಹಂಗಲ್ಲ, ಒಂದು ಯಾವ್ದಾದ್ರು ಕರಡಿಗೆ ಅಮ್ಮ ಕೊಟ್ಟಿದ್ದು ಅದರೊಳಗೆ ಹಾಕಿಟ್ಟು ಅದನ್ನು 5 ರೂಪಾಯಿ ಮಾಡಿ ಆ ಮಾಸ್ಟರ್ ಗುರು ಪೂರ್ಣಿಮೆ ದಿನ ಮಾಸ್ಟರಿಗೆ ಆ 5 ರೂಪಾಯಿ ಇಟ್ಟು ಎಲೆ ಅಡಿಕೆ ಕೊಟ್ಟು ಒಂದು ಹೀಗೆ ಶಾಲ್ ಎಲ್ಲ ಉಟ್ಕೊಂತಾರ ಗೊತ್ತಿತ್ತಲ್ಲ, ಒಂದು ಸಣ್ಣದು ಶಾಲ್ ಅದನ್ನು ತಂದು ಗುರುಗಳಿಗೆ ಕೊಡೋದು. ಆಗ ಕೆಲವರೆಲ್ಲ ದೊಡ್ಡ ದೊಡ್ಡ ಐಟಮ್ ಕೊಡ್ತಿದ್ರು. ನಾವು ಅದನ್ನು ಕೊಟ್ಟರು ಮಾಸ್ಟರ್ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಿದ್ರು, ನಮಗೆ ಆಶೀರ್ವಾದ ಮಾಡ್ತಿದ್ರು. ಆ ಪ್ರೀತಿ ಇವತ್ತು ನನಗೆ ಶ್ರೀ ಗುರುಭ್ಯೋ ನಮಃ. ನಮ್ಮ ಭರತನಾಟ್ಯ ಗುರುಗಳಾದ ಭಾಗೀರಥಿ ಎಂ ರಾವ್ ಅವರಿಗೆ ಗುರುಪೂರ್ಣಿಮೆಯ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮ ಇಂದು ನಡೆಯಿತು. ಅವರು ನಮಗೆ ಉಡುಪಿಯಿಂದ ಬಂದು ಕೋಟೇಶ್ವರದ ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲಿ ನಮಗೆ ಭರತನಾಟ್ಯವನ್ನು ಕಲಿಸಿಕೊಡುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.